ದಿಲೀಪ್ ರಾಜ್ ಫೋಟೋ ಮುಂದೆ ಕ್ಷಮೆ ಕೇಳಿದ ಅನುಶ್ರೀ. ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರಿಗೆ ನುಡಿ ನಮನವನ್ನು ಸಲ್ಲಿಸಲಾಯಿತು. ಈ ವೇಳೆ ತಮ್ಮ ಸ್ನೇಹದ ದಿನಗಳನ್ನು ನೆನೆದು ನಿರೂಪಕಿ ಅನುಶ್ರೀ ಅವರು ಕಣ್ಣೀರಾಕಿದ್ದಾರೆ. ಅಲ್ಲದೆ ಇದೇ ವೇಳೆ ನೊಂದುಕೊಂಡು ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ವೇದಿಕೆಯ ಮೇಲೆ ಸ್ನೇಹಿತನ ನೆನೆದು ಮಾತನಾಡಿದ ನಿರೂಪಕಿ ಅನುಶ್ರೀ ಅವರು, ನಮ್ಮದು ಬಹಳ ವರ್ಷಗಳಿಂದ ಹಳೆಯ ಸ್ನೇಹ. ನಮ್ಮ ಮಧ್ಯೆ ಇದ್ದ ಸ್ನೇಹ ಜೀವಿ ದಿಲೀಪ. ನಾವು ಎಂದಿಗೂ ಗೌರವದ ಬಹುವಚನ ಬಳಸಿ ಮಾತನಾಡಿದವರಲ್ಲ. ಅವನು ನಮಗೆ ಯಾವಾಗಲೂ ನಮ್ಮ ದಿಲೀಪ ಅಷ್ಟೇ. ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೆವು. ಅಲ್ಲಿ ಪ್ರತಿಯೊಬ್ಬ ಕಲಾವಿದರಿಗೂ ಪ್ರತ್ಯೇಕ ಕ್ಯಾರವ್ಯಾನ್ ನೀಡಲಾಗಿತ್ತು. ಆದರೆ ಕ್ಯಾರವ್ಯಾನ್ನಲ್ಲಿ ಜಾಗ ಇಲ್ಲದಿದ್ದರೂ ನಾವೆಲ್ಲ 5-6 ಜನ ಒಂದೇ ಕಡೆ ಇರುತ್ತಿದ್ದೆವು. ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಅಂತ ಹಳೆಯ ದಿನಗಳನ್ನು ನೆನೆದು ಭಾವುಕರಾಗಿದ್ದಾರೆ. ನನ್ನ ಜೀವನದಲ್ಲಿ ನಾನು ಯಾರಿಗಾದರೂ ಸಾರಿ ಹೇಳಿದ್ದು ತುಂಬ ಕಡಿಮೆ. ಆದರೆ ಇಂದು ಈ ವೇದಿಕೆಯಲ್ಲಿ ನಿಂತು ನಾನು ದಿಲೀಪನಿಗೆ ಸಾರಿ ಹೇಳಬೇಕು. ನನ್ನ ಮನೆ ಇರುವುದೇ ದಿಲೀಪನ ಮನೆಯ ಹಿಂದೆ. ಅವನು ಪ್ರತಿ ಬಾರಿ ಫೋನ್ ಮಾಡಿದಾಗಲೂ ಮನೆಗೆ ಬಾರಿ ಅಂತ ಕರೀತಾ ಇದ್ದ. ನೀನು ಬರದಿದ್ದರೆ ಹೋಗಲಿ, ಕನಿಷ್ಠ ನಿನ್ನ ಮನೆಗಾದರೂ ನನ್ನನ್ನು ಕರೆಯೇ ಅಂತ ಸದಾ ಬೈತಾ ಇದ್ದ. ಇತ್ತೀಚೆಗೆ ಸರಿಗಮಪ ಲಾಂಚ್ ಕಾರ್ಯಕ್ರಮದಲ್ಲಿ ಅವನ ಪತ್ನಿ ವಿದ್ಯಾ ಸಿಕ್ಕಾಗಲೂ ಕೂಡ ದಿಲೀಪ ನನಗೆ ಫೋನ್ನಲ್ಲಿ ಬಾಯಿ ತುಂಬ ಬೈದಿದ್ದ. ಇಂದು ನನಗೆ ಕಾಡುತ್ತಿರುವ ಅತಿ ದೊಡ್ಡ ಗಿಲ್ಟ್ ಅಂದರೆ ಅವನು ಅಷ್ಟು ಕರೆದರೂ ನಾನು ಹೋಗಲಾಗಲಿಲ್ಲ. ಆದರೆ ಕೊನೆಗೆ ಅವನನ್ನು ನೋಡಲು ಅವನ ಮನೆಗೆ ಇಂತಹದೊಂದು ಪರಿಸ್ಥಿತಿಯಲ್ಲಿ ಹೋಗುವಂತಾಯಿತಲ್ಲ ಎಂಬ ನೋವು ನನ್ನನ್ನು ಕೊಲ್ಲುತ್ತಿದೆ. ಸಾರಿ ದಿಲೀಪ, ಸಾರಿ ವಿದ್ಯಾ ಅಂತ ಹೇಳ್ತಾ ಅನುಶ್ರೀ ಅವರು ಜೀ ಕನ್ನಡದ ವೇದಿಕೆಯಲ್ಲಿ ಬಿಕ್ಕಿ ಬಿಕ್ಕಿ ಎತ್ತರು.